ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪೊಳಲಿ ದುಬೈ. ಪೊಳಲಿ ಸಂತು ಲಾಗ್ಸ್ ಯೂಟ್ಯೂಬ್ ವೀಕ್ಷಣೆ ಕೂಡ ನಮ್ಮೆಲ್ಲ ಆತ್ಮೀಯರಿಗೆ ತುಂಬ ಹೃದಯದ ನಮಸ್ಕಾರ, ಸ್ವಾಗತ, ಸುಸ್ವಾಗತ. ನಾನು ಇವತ್ತು ವಿಶೇಷವಾಗಿ ದುಬೈಯಲ್ಲಿ ಒಂದು ಮುಖ್ಯ ಅತಿಥಿಯನ್ನು ಪರಿಚಯ ಮಾಡಿಸ್ತಾ ಇದ್ದೇನೆ. ಅದೇ ನಮ್ಮೆಲ್ಲರ ಹೆಮ್ಮೆಯ ಕಾಸರಗೋಡು ಹಿರಿಯ ಪ್ರಾಥಮಿಕ ಶಾಲೆಯ ಮೂಲಕ ದೊಡ್ಡ ಪ್ರವೀಣನಾಗಿ ಹಲವಾರು ಕನ್ನಡ ತುಳಿತಗಳನ್ನು ನಡೆಸಿ ವಿಶೇಷವಾಗಿ ಕಾಂತಾರ ಜಗತ್ ಪ್ರಸಿದ್ಧಿಗೊಂಡಿರುವಂತಹ ಕಾಂತಾರ ಚಿತ್ರದ ರಿಷಬ್ ಶೆಟ್ಟಿ ಜೊತೆ ಕೆಲಸ ಮಾಡುವಂತಹ ಯೋಗ ಭಾಗ್ಯವನ್ನು ನೀಡಿರುವಂತಹ ಸೂಪರ್ ಹಿಟ್ ನಾಯಕ ನಟ ಅಂತ ಹೇಳ್ಬೋದು, ಯುವ ಪ್ರತಿಭೆ ಶ್ರೀಯುತ ರಂಜನ್. ನಮಸ್ಕಾರ. ಥ್ಯಾಂಕ್ ಯು ಸರ್. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ. ಅಂದ್ರೆ ನಿಮ್ಮ ಪಯಣ ಯಾತ್ರೆ ಆಯ್ತು. ಈಗ ರಿಷಬ್ ಶೆಟ್ಟಿ ಅವರಂತ ನಿರ್ದೇಶಕರ ಜೊತೆ ಕೆಲಸ ಮಾಡೋದಂದ್ರೆ ಅಷ್ಟು ಈಸಿ ಅಂತ ಹೇಳ ನಮ್ಮ ಲೆಕ್ಕದಲ್ಲಿ. ಯಾಕಂದ್ರೆ ಆತ್ಮೀಯವಾಗಿ ಎಲ್ಲ ಓಕೆ, ಸರಳ ವ್ಯಕ್ತಿತ್ವ ಇರ್ಬೋದು, ಅವರೊಂದು ನಿಜ ಜೀವನ. ಆದ್ರೂ ಒಂದು ಚಿತ್ರರಂಗದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ, ಅಂತವರ ಒಟ್ಟಿಗೆ ಕೆಲಸ ಮಾಡುವ ಒಂದು ಅನುಭವ ಹೇಳುವುದಾದ್ರೆ. ನಾನು 2017 ಅಲ್ಲಿ ಸರ್ಕಾರಿ ಶೂಟಿಂಗ್ ಆಗುದು. ಸೊ ನಾನು ಸಿನಿಮಾಕ್ಕೆ ಬರ್ಲಿಕ್ಕೆ ಕಾರಣವೇ ರಿಷಬ್ ಅಣ್ಣ. ಸೊ ನನ್ನ ಗುರುಗಳು, ನನ್ನ ಗಾಡ್ ಫಾದರ್ ಅವರು. ಹಾಗಿರುವಾಗ ಅಂದ್ರೆ ನನ್ಗೆ ಆಕ್ಟಿಂಗ್ ಕಲ್ಸಿದ್ರು ಕೂಡ ಅವರೇ. ನಂಗೆ ಆಕ್ಚುಲಿ ಆಕ್ಟಿಂಗ್ ಎಲ್ಲ ಬರ್ತಿರ್ಲಿಲ್ಲ, ಹುಲಿವೇಷ ಆಗ್ತಾ ಇದೆ. ಆಕ್ಚುಲಿ ಶಬ್ದವೇಷದಲ್ಲೆಲ್ಲ ಕೆಲವೊಮ್ಮೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಹೊರತು ನಂಗೆ ಆಕ್ಟಿಂಗ್ ಅಂತ ಹೇಳಿ ಆ ಒಂದು ಸ್ಟೇಜ್ ಗೊತ್ತಿಲ್ಲ, ಅದು ಹೇಗೆ ಅಂತ ಗೊತ್ತಿರ್ಲಿಲ್ಲ. ಅಂಡ್ ಕ್ಯಾಮರಾ ಆ ಟೈಮಲ್ಲಿ ದೊಡ್ಡ ಕ್ಯಾಮರಾ ಇರ್ತಿತ್ತು, ಅಲೆಕ್ಸಾ ಎಲ್ಲ ಇದು ರೆಡ್ ಡಾಟ್ ಅಂತ ಆ ಟೈಮಲ್ಲಿ ನನ್ಗೆ ರಿಷಬ್ ಅಣ್ಣ ಮತ್ತೆ ರಾಜ್ ಬಿ ಶೆಟ್ಟಿ ರಾಜಣ್ಣ ಮತ್ತೆ ಗುರು ಸರ್ ಅಂತ ಇದ್ರು, ಮೈಸೂರು ಸರ್, ಗುರು ಸರ್ ಅಂತ ಮೈಸೂರು ಸರ್ ಅಂತಾನೆ ಕರೆಯೋದು. ಅವ್ರ ಆಕ್ಟಿಂಗ್ ಎಲ್ಲ ಅವರೆಲ್ಲ ಕಲಿಸಿದ್ರು ನಮ್ಗೆ. ಹಾಗೆ ಅಲ್ಲಿ ಕಲಿತ ಮತ್ತೆ ಪ್ರತಿಯೊಂದು ಸೀನಿಗೆ ಸಮೇತ ರಿಷಬ್ ಅಣ್ಣ ಬಂದು ನಂಗೆ ಸರ್ಕಾರಿ ಟೈಮಲ್ಲಿ ಬಂದು ಅವರು ಆಕ್ಟಿಂಗ್ ಮಾಡಿ ಕಾಣಿಸಿ ಮತ್ತೆ ಮಾಡಿಸ್ತಾ ಇದ್ರು. ಸೊ ಆಕ್ಟಿಂಗ್ ಎಲ್ಲ ನಂಗೆ ಕಂಪ್ಲೀಟ್ ಕಲಿಸಿದವರು. ಅಂದ್ರೆ ಎಲ್ಲಾ ಕ್ರೆಡಿಟ್ ರಿಷಬ್ ಶೆಟ್ಟಿಗೆ ಅವರೇ. ಯಾಕಂದ್ರೆ ಇವತ್ತು ಒಂದು ದೈವ ದೇವರ ಒಂದು ನಮ್ಮ ಕಲೆ ಕಾರ್ಮಿಕವನ್ನು ದೇಶ ವಿದೇಶಗಳಲ್ಲಿ ಜಗತ್ತಲ್ಲಿ ಒಂದು ತೋರಿಸಿಕೊಟ್ಟಿದ್ದಾರೆ. ನಮ್ಮ ತುಳುನಾಡಿನ ಒಂದು ಆಚಾರ ವಿಚಾರ ಇರ್ಬೋದು, ರಿಷಬ್ ಶೆಟ್ಟಿ ಅಂತ ಅವರು. ಅದಲ್ಲದೆ ಆಕ್ಟಿಂಗ್ ಅಲ್ಲದೆ ನನಗೆ ಡೈರೆಕ್ಷನ್ ಮೇಘದಲ್ಲಿ ಕೂಡ ನಿರ್ದೇಶಕ ಮೇಘದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದಾನೆ. ಚಾನ್ಸ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಅಂತ ಇರ್ಲಿಲ್ಲ, ನಂಗೆ ತುಂಬಾ ಎಂಜಾಯ್ ಮಾಡಿ ನಾವು ಅಲ್ಲಿ ಅಂದ್ರೆ ಕೆಲಸ ಅಂತ ಹೇಳುವಾಗ ಕೆಲವೊಂದು ಕಷ್ಟಗಳು ಪಾತ್ರದಲ್ಲಿ ಅದ್ರ ಬಗ್ಗೆ ಹೇಳುದಾದ್ರೆ ಆ ಒಂದು ಬೈಕ್ ಕಲಿಸುವುದು ಅಂತ ಹೇಳಿದ್ರೆ ಹೌದು. ನನ್ಗೆ ಅಂದ್ರೆ ರಿಷಬ್ ಅಣ್ಣ ಕೂದ್ಲಿಡ್ಲಿಕ್ಕೆ ಹೇಳಿ ನಾನು ಆಕ್ಚುಲಿ ಅವರು ದೇವಸ್ಥಾನಕ್ಕೆ ಬಂದಿದ್ರು ಕಾಸರಗೋಡಿಗೆ. ಆ ಟೈಮಲ್ಲಿ ನಾವು ಹೋಗಿದ್ದೆ ಅವ್ರ ಮೀಟ್ ಆಗ್ಲಿಕ್ಕೆ. ಹೋದಾಗ ನಮ್ಗೆ ಪೂಜೆ ಎಲ್ಲ ಇತ್ತು, ಕಾರ್ತಿಕ ಪೂಜೆ, ಅದು ಕಾರ್ತಿಕ ಅಮಾವಾಸ್ಯೆ, ದೀಪ ಎಲ್ಲ ಇಡ್ಲಿಕ್ಕೆ ಇತ್ತು. ಸೊ ಆ ಟೈಮಲ್ಲಿ ಕೂದ್ಲಿಟ್ಟಿದ್ದೆ ನಾನು. ಲಾಕ್ಡೌನ್ ಟೈಮ್ ಕಳೆದಷ್ಟೇ. ಆಗ ನೋಡಿದ್ರು, ನೀವು ಕೂದ್ಲು ಚೆನ್ನಾಗಿದ್ಯಾ, ಕೂದಲೆಲ್ಲ ಇಟ್ಕೊಂಡು ಅಂತಲೇ ಹೇಳಿದ್ರು. ಅದಾದ್ಮೇಲೆ ಬರ್ಡೇಗೆ ನಾನು ಆಕ್ಚುಲಿ ಫೋನ್ ಮಾಡಿದವರಿಗೆ ಬರ್ಡೇಗೆ ಹುಟ್ಟುಹಬ್ಬಕ್ಕೆ ಅವ್ರಿಗೆ ವಿಶ್ ಮಾಡ್ಲಿಕ್ಕೆ ನಾನು ಫೋನ್ ಮಾಡೋದು. ಅವ್ರು ನಂಗೆ ಗಿಫ್ಟ್ ಕೊಟ್ರು, ಆಕ್ಚುಲಿ ಸರ್ಪ್ರೈಸ್ ಕೊಟ್ರು. ಹ್ಯಾಪಿ ಬರ್ಡೇ ಅಣ್ಣ ಅಂದ್ರೆ ಮಗ ಥ್ಯಾಂಕ್ ಯು ಹೇಳಿಲ್ಲ ಅವರು. ಹ್ಯಾಪಿ ಬರ್ಡೇ ಅಣ್ಣ ಮಗ, ಕೂದಲು ಗಡ್ಡ ಕಟ್ ಮಾಡ್ಬೇಡ, ನಮ್ಗೊಂದು ಸಿನಿಮಾ ಇದೆ ಮಾಡೋಣ, ನೀ ಅದ್ರಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ಯಾ ಅಂತ ಹೇಳಿದ್ರು. ನನ್ಗೊಂದು ದೊಡ್ಡ ಸರ್ಪ್ರೈಸ್. ಅಂಡ್ ಇನ್ನೊಂದು ಭಯ ಕೂಡ ಇತ್ತು, ಅಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೇಗಂತ ಗೊತ್ತಿಲ್ಲ. ಹೋದ್ಮೇಲೆ ನನ್ಗೆ ಮಾತಾಡ್ಸ್ತಾರೆ, ಹೇಳ್ತಾರೆ ನೀನೆಂತ ಮಾಡ್ಲಿಕ್ಕೆಲ್ಲ ಹೋಗುದು ಬೇಡ, ನೀನು ನೋಡಿ ಕಲಿ, ಅವ್ರೆಂತ ಹೇಳ್ತಾರೆ ಅದನ್ನು ಮಾಡ್ತಾ ಹೋಗು ಅಂತ ಹೇಳಿ ನಂಗೆ ತುಂಬಾ ಖುಷಿ ಆಯ್ತು ಮಾತ್ರ. ಅಲ್ಲೆಲ್ಲ ಆ ಒಂದು ವಾತಾವರಣ ಆಗಿರ್ಬೋದು. ಸೊ ಆ ತರ ನನ್ಗೆ ಅಂದ್ರೆ ಟೀಚಿಂಗ್ ಕೊಟ್ಟಿದ್ದಾರೆ. ಅಂಡ್ ಈವನ್ ಎಜುಕೇಶನ್ ವಿಷಯದಲ್ಲಿ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು. ಅಂದ್ರೆ ವಿದ್ಯಾಭ್ಯಾಸ ಅದ್ರ ಬಗ್ಗೆ ನಾನು ಕೇಳ್ಬೇಕು ಖಂಡಿತವಾಗ. ಅಂದ್ರೆ ಎಂತ ಆ ಟೈಮ್ ಅಲ್ಲಿ ನಂಗೆ ನಾನಂದ್ರೆ ಸ್ವಲ್ಪ ಅದೇ ಪ್ರವೀಣ ಹೇಗೆ ಸ್ವಲ್ಪ ನಾನು ಸ್ವಲ್ಪ ಬ್ಯಾಕ್ ವೆಂಚರ್. ಸೊ ಕಲೀಲಿಕ್ಕೆ ಸ್ವಲ್ಪ ಹಿಂದೆ ನಾನು. ಅದಕ್ಕೆ ಅಣ್ಣ ಇಲ್ಲ ಕಲೀಲೇಬೇಕು ನೀನು ಅಂದ್ರೆ ಅವರ ಒಂದು ಇದ್ರಲ್ಲಿ ಎಜುಕೇಶನ್ ಇಂಪಾರ್ಟೆಂಟ್, ಕಲೀಲೇಬೇಕು. ಮತ್ತೆ ಏನಿದ್ರು ನನ್ಗೆ ಪ್ರತಿಯೊಂದು ವಿಷಯದಲ್ಲೂ ಗೈಡಿಂಗ್ ಮಾಡೋದು ಅವರೇ, ಅಣ್ಣನೇ. ನನ್ಗೆ ಏನಾದ್ರು ಒಂದು ಇದಿದ್ರೆ, ಏನಾದ್ರು ಒಂದು ಪ್ರಾಬ್ಲಮ್ ಇದ್ರು ನಾನು ಹೇಳಿದ್ರು ಅದನ್ನ ಸಾಲ್ವ್ ಮಾಡ್ತಾರೆ, ಪರಿಹಾರ ಅಂದ್ರೆ ಹೇಳ್ತಾರೆ, ಈ ತರ ಮಗ ಅದೆಲ್ಲ ಬಿಡು, ಟೆನ್ಷನ್ ಮಾಡ್ಬೇಡ, ಹೀಗಿರ್ತದೆ ಅಂತ ಹೇಳಿ. ಕೆಲವೊಂದು ನಾನಂದ್ರೆ ರಿಷಬ್ ಅಣ್ಣಂದೇ ವರ್ಕ್ ಮಾಡ್ತಾನೆ. ರಿಷಬ್ ಅಲ್ಲಿ ನಂಗೆ ಹೇಗಂದ್ರೆ ನಾನೊಂದು ಮನೆ ಮಗನಾಗಿ ಅಲ್ಲಿ ಎಲ್ಲ ಸುತ್ತಾಡ್ಕೊಂಡು ಓಡಾಡ್ಕೊಂಡು ಅಣ್ಣ ಹೇಳ್ಕೊಂಡು ಎಲ್ರು. ಸೊ ಈ ತರ ಅಣ್ಣನಿಗೆ ಕರೆಯುದು, ಅವರಿಗೆ ಕರೆಯುದು, ಇವ್ರಿಗೆ. ಸೊ ಎಲ್ಲ ಅಣ್ಣಂದಿರು ಹಾಗೆ ಮನೆತನ ಹಾಗೆ. ಬಟ್ ನಂಗೆ ಬೇರೆ ಟೀಮ್ ಹೋದಾಗ ನಂಗೆ ಭಯ. ಅಂದ್ರೆ ಅಲ್ಲೂ ಹಾಗೆ ಅಲ್ಲೂ ಎಲ್ರು ಪ್ರೀತಿಯಲ್ಲಿ ಇರ್ತಾರೆ. ನಾನು ಸಡನ್ಲಿ ಒಂದು ಬೇರೆ ಸಿನಿಮಾಕ್ಕೆ ಬಂದಾಗ ನನ್ ತುಂಬಾ ಬೇಜಾರಾಗ್ತಾ ಇತ್ತು. ಯಾಕೋ ಬೇಜಾರಾಗ್ತಾ ಉಂಟು, ಅಣ್ಣನಿಗೆ ಕಾಲ್ ಮಾಡಿದೆ. ಬೇಜಾರಾಗ ಇಲ್ಲೇ ಬಾ ಮಗ, ಮನೆಗೆ ಬಂದು ಒಂದಿನ
ಉಳ್ಕೊಂಡಲ್ಲ ಹೋಗು, ಇಲ್ಲದ್ರೆ ಇಲ್ಲಿಂದಾನೇ ಶೂಟಿಂಗ್ ಹೋಗು ಹಾಗೆ ಅಂತ ಹೇಳಿದ್ರು. ಸೊ ಆ ತರ ಒಂದು ಪ್ರೀತಿ ಉಂಟು ಅವರಿಗೆ. ತುಂಬಾ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಅಷ್ಟೇ, ನಂಗಂತಲ್ಲ ಎಲ್ರಿಗೂ ಪ್ರತಿಯೊಬ್ಬರಿಗೆ. ಮತ್ತೆ ಸೆಟ್ ಅಲ್ಲಿ ಎಲ್ಲ ನಾನು ಹೇಳುದು ತುಂಬಾ ಎಂಟರ್ಟೈನ್ಮೆಂಟ್ ಆಗಿರ್ತಾರೆ. ನಮ್ಗೆ ಸೆಟ್ ಅಲ್ಲಿ ಹೇಗಿರ್ತದೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇರ್ತದೆ. ಅವ್ರು ತಮಾಷೆ ಮಾಡುದು ಅಂಡ್ ಈವನ್ ಮಿಮಿಕ್ರಿ ಮಾಡ್ತಾರೆ. ಸೊ ಮಿಮಿಕ್ರಿ ಎಲ್ಲ ಮಾಡ್ತಾ ಇರ್ತಾರೆ, ಯಾರ್ಯಾರ್ದು ಮಿಮಿಕ್ರಿ ಅಲ್ಲಿ ಇರೋರ್ದು ಮಿಮಿಕ್ರಿ ಮಾಡ್ತಾ ಇರ್ತಾರೆ. ಸೊ ತುಂಬಾ ಖುಷಿ ಆಗುತ್ತೆ ಅವರು. ಹೌದು, ಅಂದ್ರೆ ಅವರ ನಿಜ ಜೀವನದಲ್ಲಿ ನಾವು ನೋಡಿದ ಮಟ್ಟಿಗೆ ತುಂಬಾ ಸರಳ ವ್ಯಕ್ತಿತ್ವ, ಸಿಂಪಲ್ ಒಂದು ಸಿಂಪ್ಲಿಸಿಟಿ ಅಂತ ಹೇಳ್ಬೋದು. ಅವರನ್ನು ಮೆಚ್ಚಲೇಬೇಕು. ಯಾಕಂದ್ರೆ ತಮಾಷೆ ಮಾಡ್ಕೊಂತಾ ಇರೋದು ನಾವು ದುಬೈಲಿ ನೋಡಿದ್ದೇವೆ ಅವರನ್ನು. ಅದು ಆ ದುಬೈ ನೋಡಿದ ರಿಷಬ್ ಶೆಟ್ಟಿ ಇವತ್ತಿಗೂ ತುಂಬಾ ಅಂದ್ರೆ ಅವರೇನು ಬದಲಾಗಿಲ್ಲ, ಆದ್ರೆ ಅವರ ಅಭಿಮಾನಿ ವರ್ಗ ಅಂತೂ ಇವತ್ತು ತುಂಬಾ ಬೆಳೆದಿದ್ದಾರೆ. ನಮ್ಗೆ ತುಂಬಾ ಖುಷಿ, ಕಾತರದಲ್ಲಿ ಕಾಯ್ತಾ ಇದ್ದಾರೆ. ಬರ್ತಾ ಇದೆ ಕಾಂತಾರ. ಆಕ್ಚುಲಿ ನಾನು ಅನ್ಕೊಂಡಿದ್ದು ಜಸ್ಟ್ ಒಂದು ಹಿಟ್, ನಾನು ಅನ್ಕೊಂಡಿದ್ದೆ ಏನೋ ಸಕ್ಸಸ್ ಆಗ್ತದೆ, ಯಾಕಂದ್ರೆ ಕತೆ ಆತರ ಇತ್ತು ಅಂತ ನಮ್ಗೆ ಗೊತ್ತಿರುತ್ತಲ್ಲ. ಸೊ ಒಂದು ವೀಕ್ಷಕನಾಗಿ ನನ್ಗೊಂದು ಖುಷಿ ಇತ್ತು, ಏನೋ ಒಂದು ಆಗತ್ತೆ ಅಂತ ಒಂದು ನಂಬಿಕೆ ಇತ್ತು. ಬಟ್ ಈ ಲೆವೆಲ್ಗೆ ಒಂದು ಆಗ್ತದೆ ಅಂತ ನಾವು ಅನ್ಕೊಳ್ಳಿಲ್ಲ. ಅಂಡ್ ಪ್ಯಾನ್ ಇಂಡಿಯಾ ಮೂವಿ ಆಗ್ತದೆ ಅಂತ ನಾವು ಯಾರು ಅನ್ಕೊಳ್ಳಿಲ್ಲ, ಕನ್ಸಲ್ಲೂ ಕಂಡಿರ್ಲಿಲ್ಲ. ನಾವು ಅನ್ಕೊಂಡಿರೋದು ಕನ್ನಡ ಸಿನಿಮಾ ರಿಲೀಸ್ ಮಾಡ್ತಿದ್ದೇವೆ, ಕನ್ನಡದಲ್ಲೇ ಫಸ್ಟ್ ರಿಲೀಸ್ ಆಗಿರೋದು. ಸೊ ಈ ತರ ಹೋಗುತ್ತೆ ಅಂತ ಭಾಷೆಯಲ್ಲಿ ಆಮೇಲೆ ಇಲ್ಲ, ಇದು ತುಂಬಾ ಒಳ್ಳೆ ಇದ್ರಲ್ಲಿ ಮೂಡಿ ಬಂತು. ಅದು ದೈವದ ಆಶೀರ್ವಾದ. ಕ್ಲೈಮ್ಯಾಕ್ಸ್ ಅಂತೂ ಮರೆಯಲಿಕ್ಕಿಲ್ಲ. ಹೌದು, ಸತ್ಯ. ಮೊದಲಿಂದ ಬಿಗಿನಿಂಗ್ ಸ್ಟೋರಿ ಒಂದೇ ರೀತಿಯಲ್ಲಿ ಹೋಗುತ್ತೆ. ಒಂದು ಪೀಸ್ ಆಫ್ ನೆಮ್ಮದಿ ಅಂತ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಆ ದೈವದ ಇದ್ರಲ್ಲಿ ಕೊನೆಗೆ ಒಂದು ಆ ಕ್ಲೈಮ್ಯಾಕ್ಸ್ ಎಂಡಿಂಗ್ ಸೀನ್ ಅಂತ ತುಂಬಾ ಖುಷಿ ಆಗುತ್ತೆ. ನೋಡಿದವರು ಅದು ಇದು ಮಾಡುವ ಗಗ್ಗರ ಸ್ವರ ಇರಬಹುದು. ಆ ದೈವ ಎಲ್ಲಿಯೂ ದೈವಕ್ಕೆ ಧಕ್ಕೆ ಬರಲ್ಲ. ದೈವಾರಾಧನೆಯನ್ನು ಎಷ್ಟು ದೊಡ್ಡ ಮಟ್ಟದಲ್ಲಿ ತೋರಿಸಿಕೊಟ್ಟಿದ್ದಾನೆ ಅಂದ್ರೆ ನಾವು ತುಂಬಾ ಹೆಮ್ಮೆ ಬಿಡ್ತೇವೆ. ಯಾಕಂದ್ರೆ ತುಳುನಾಡಿನಲ್ಲಿ ನಾವು ದೇವರನ್ನು ಮೊದಲು ದೇವರನ್ನು ನಂಬುದು. ಹೌದಲ್ಲ, ದೈವ ಮನೆಯಲ್ಲಿ ಅದು ದೇವರಿಗೆ ಕೈ ಮಾಡಬೇಕು. ಅದಕ್ಕೋಸ್ಕರ ನಮ್ಗೆ ಒಂದು ಹೆಮ್ಮೆ ಇದೆ, ನಮ್ಮ ಒಂದು ಕಲ್ಚರ್ ಅನ್ನು ಹೊರಗಣವರಿಗೆ ಸಹ ತೋರಿಸಿಕೊಟ್ಟೆ. ಹೌದು, ತುಂಬಾ ಖುಷಿ ಆಗುತ್ತೆ. ನೀವು ಸಣ್ಣ ಪ್ರಾಯದಲ್ಲಿ ಈ ಒಂದು ನಟನೆಗೆ ಬಂದಿದ್ದೀರಿ, ಹೌದಲ್ಲ? ಅದು ಯಾವ ತರ ನಿಮ್ಗೆ ಇದಾಯ್ತು? ಅಂದ್ರೆ ಶಾಲೆ ವಿದ್ಯಾಭ್ಯಾಸ ಬಿಟ್ಟು ನಟನೆಗೆ ಬಂದ? ಇಲ್ಲ, ವಿದ್ಯಾಭ್ಯಾಸ ಬಿಡ್ಲಿಲ್ಲ. ಆಕ್ಚುಲಿ ನಾನು ವಿದ್ಯಾಭ್ಯಾಸ ಮಾಡ್ತಾನೆ ನಾನು ಶೂಟಿಂಗ್. ಮನೆಯವರ ಯಾವ ತರ ಪ್ರತಿಕ್ರಿಯೆ? ಇಲ್ಲ, ತುಂಬಾ ಸಪೋರ್ಟ್ ಮಾಡಿ. ನನ್ನ ಅಮ್ಮ ಆಕ್ಚುಲಿ ತುಂಬಾ ಸಪೋರ್ಟ್. ಅಮ್ಮನಿಗೆ ಅಂದ್ರೆ ನಾನು ಏನ್ ಮಾಡ್ತೇನೆ ಅದು ಓಕೆ ಅವರಿಗೆ. ಅಂಡ್ ಅವರು ನನ್ನನ್ನ ಸಪೋರ್ಟ್ ಮಾಡ್ತಿರ್ತಾರೆ. ಅಂಡ್ ಈವನ್ ಹುಲಿ ವೇಷಕ್ಕೆ, ನಮ್ಗೆ ಹುಲಿ ವೇಷ ಅಂದ್ರೆ ಹುಲಿ ವೇಷ ಹಾಕ್ಲಿಕ್ಕೆ ನಮ್ಗೆ ಅಜ್ಜಿ ಎಲ್ಲ ಬಿಡುದಿಲ್ಲ. ಹುಲಿ ವೇಷ ಎಲ್ಲ ಹಾಕ್ಲಿಕ್ಕೆ ಬಿಡುದಿಲ್ಲ. ನಾವು ಅಡಗಿಸಿ ಹೋಗಿ ಹುಲಿ ವೇಷ ಹಾಕುದು. ಆವಾಗ ಅಮ್ಮ ಹೇಳ್ತಾರೆ, ನೀ ಹಾಕಿ ಬಾ, ನೀನ್ ಎಲ್ಲರೂ ಹೋಗಿದ್ದೇನೆ, ಅತ್ತೆ ಮನೆಗೆ ಹೋಗಿದ್ಯಾ, ಅಲ್ಲಿ ಹೋಗಿದ್ಯಾ, ಇಲ್ಲಿ ಹೋಗಿದ್ಯಾ, ಮಾವನ ಮನೆಗೆ ಹೋಗಿದ್ಯಾ. ಅದು ನಮ್ಮ ಸಂಪ್ರದಾಯ ಇದೆ. ಹುಲಿ ವೇಷ ಅಂದ್ರೆ ದೇವರಿಗೆ ಒಂದು ಹರಕೆ. ತುಂಬಾ ಜನ ನಾವು ಈಗ ನಾನು ಹಾಕಿದಾಗನು ನಾನು ವೃತ್ತದಿಂದನೇ ಹಾಕಿದ್ದು. ಹೌದು, ಹರಕೆ. ದೇವರ ಒಂದು ಶಕ್ತಿ ಅಂತ ಹೇಳ್ಬೋದು. ಹುಲಿ ತುಂಬಾ ಆಸೆ ಇತ್ತು ಹುಲಿ ವೇಷ ಹಾಕ್ಬೇಕಂತ ಹೇಳಿ. ಸೊ ಹಾಗೆ ಹುಲಿ ವೇಷ ಹಾಕಿದೆ. ಅಂಡ್ ಹುಲಿ ವೇಷದಲ್ಲಿ ಈಗಲೂ ಅಷ್ಟೇ ತುಂಬಾ ನಂಗೆ ಇಷ್ಟ. ನನ್ಗೊಂದು ಹುಲಿ ವೇಷ, ಇಲ್ಲಿ ಒಂದು ಹುಲಿ ವೇಷ ಇಲ್ಲಿ ನೋಡಿ, ಹೆಣ್ಣು ಹುಲಿ ಪೊಣ್ಣು ಪಿಲಿನಲಿಕೆ ಅಂತ ಹುಡುಗಿರದ ಒಂದು ಟೀಮ್ ಇದೆ. ಲಾಸ್ಟ್ ಟೈಮ್ ದೊಡ್ಡನಗುಡ್ಡೆಯಲ್ಲಿ ಅವರು ಫಸ್ಟ್ ಪ್ರೈಸ್ ಗೆದ್ದಿದ್ದಾರೆ. ಹಾಗೆ ಟೀಮ್ ಪಿಲಿನಲಿಕೆ ದುಬೈ ಅಂತ ಒಂದು ಗಿರೀಶ್ ನಾರಾಯಣ್ ಕಾಟಿಪಲ್ಲ ಅವರ ಒಂದು ತಂಡ ಇದೆ. ನೀವು ಖಂಡಿತ ಮುಂದಿನ ದಿನದಲ್ಲಿ ಬಂದ್ರೆ ಅದರಲ್ಲಿ ಸಹ ನೀವು ಹುಲಿ ವೇಷ ನೋಡ್ತಾ ಇರ್ತೇನೆ ನಾನು. ಇಲ್ಲಿ ನಮಗೆ ಕೆಲವೊಂದು ಕಾರ್ಯಕ್ರಮದಲ್ಲಿ, ಹೆಚ್ಚಿನ ಕಾರ್ಯಕ್ರಮದಲ್ಲಿ ಪಿಲಿ ವೇಷ, ಹುಲಿ ಕುಣಿತ ಇದ್ದೇ ಇದೆ. ಅದು ಇವತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕೆಲವಾರು ಕಾರ್ಯಕ್ರಮ ಜಾಸ್ತಿ ಇದ್ದ ಕಾರಣ ಅವರು ಟೈಮ್ಸ್ ಇಲ್ಲದ್ರೆ ಎಲ್ಲಾ ಕಾರ್ಯಕ್ರಮದ ಪಿಲಿನಲಿಕೆ. ಹೌದು, ಮತ್ತೆ ತುಂಬಾ ಹೆಮ್ಮೆ. ಯಾಕಂದ್ರೆ ನೀವು ಇಷ್ಟು ಸಣ್ಣ ಪ್ರಾಯದಲ್ಲಿ ಬೆಳೀತಾ ಇದ್ದೀರಿ. ಮುಂದಿನ ದಿನದಲ್ಲಿ ಇನ್ನು ಅಂದ್ರೆ ಹೊಂಬಾಳೆ ಚಿತ್ರದಲ್ಲಿ, ಹೊಂಬಾಳೆ ಒಂದು ಬ್ಯಾನರ್ ಅಲ್ಲಿ ಯಾವ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್? ಅಷ್ಟು ದೊಡ್ಡ ಬ್ಯಾನರ್. ತುಂಬಾ ಖುಷಿ ಆಯ್ತು. ಆಕ್ಚುಲಿ ತುಂಬಾ ಫೆಸಿಲಿಟಿ ಇತ್ತು ಹೊಂಬಾಳೆಯಲ್ಲಿ. ಅಂಡ್ ಅವ್ರು ತುಂಬಾ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದಾರೆ ಅಂತ ಹೇಳ್ಬೋದು. ಅವರಿಗೆ ದೊಡ್ಡ ಥ್ಯಾಂಕ್ಸ್. ಅವ್ರು ಚಾನ್ಸ್ ಕೊಟ್ಟಿದ್ದಾರೆ ಹಂಗೆ. ಅಂಡ್ ಇನ್ನೊಂದು ಹೊಂಬಾಳೆ ಅದೇ ಫಸ್ಟ್ ಶೂಟ್ ಬಿಗ್ ಸ್ಕೇಲ್, ಬಿಗ್ ಪ್ರೊಡಕ್ಷನ್. ಕಾರೆಲ್ಲ ಉದ್ದಕ್ಕೆ ಬರ್ತಾ ಇದೆ, ಕಾರು ಗಾಡಿ ಮೈದಾನದಲ್ಲಿ ಶೂಟ್ ಅಂದ್ರೆ ಪಾರಿ ಅಂತ ಹೇಳ್ತಾರಲ್ಲ, ಆ ಟೈಪ್ ಅಲ್ಲಿ ಇರುವಂತ ಏರಿಯಾದಲ್ಲಿ ಶೂಟಿಂಗ್ ಆಗ್ತಾ ಉಂಟು. ಉದ್ದಕ್ಕೆ ಕಾರ್ ಬರ್ತಾ ಉಂಟು ಲೈನ್ ಅಲ್ಲಿ. ಸೊ ಅಲ್ಲಿಂದ ಪಾಸ್ ಆಗ್ಬೇಕು ನಾವು. ಸೊ ನಾವು ಹಿಂದೆ ತಿರುಗಿ ನೋಡ್ಬೇಕು, ಕಾರ್ ನೋಡ್ಬೇಕಾದ್ರೆ ಉದ್ದಕ್ಕೆ ಕಾರ್ ಉಂಟು, ನಮ್ಮ ಮುಂದೆ ಸಹ ಉಂಟು, ಹಿಂದೆ ಸಹ. ಅದು ತುಂಬಾ ಖುಷಿ ಆಗಿತ್ತು ಫಸ್ಟ್ ಡೇ ಎಲ್ಲ. ಅಂದ್ರೆ ಹೋಗ್ತಾ ಹೋಗ್ತಾ ಈಗ ಅಂದ್ರೆ ಎಲ್ರು ತುಂಬಾ ಜನ ಮಿಂಗಲ್ ಆಗಿ, ತುಂಬಾ ಜನರೊಟ್ಟಿಗೆ ಮಿಂಗಲ್ ಆಗಿ ಹೋಗೋದುಂಟಲ್ಲ, ಅದೊಂದು ನಮ್ಗೆ ಒಂದು ಆಕ್ಚುಲಿ ಒಂದು ಫ್ಯಾಮಿಲಿ ಕ್ರಿಯೇಟ್ ಆಯ್ತು. ಸೊ ಆ ತರ ಆಗ್ತದೆ ಅಂದ್ರೆ ಚಿತ್ರತಂಡ ಒಟ್ಟಿಗೆ ಅದು ಎಲ್ಲ ಸಿನಿಮಾದಲ್ಲೂ ಹಾಗೆ ನಾವೆಲ್ಲ ಒಂದು ಗುಂಪಾಗಿ. ಎಲ್ಲ ದಿಗ್ಗಜ ನಟ ನಟಿಯರಿದ್ರಲ್ಲ, ಮಾನಸ ಸಿದ್ದಿರ್ ಇರ್ಬೋದು, ನಮ್ಮ ಖ್ಯಾತ ನೃತ್ಯಗಾರ್ತಿ ಇರ್ಬೋದು. ಕೊರೋನಾ ಸಮಯದಲ್ಲಿ ತುಂಬಾ ಹಾಡಿನ ಮೂಲಕ ಮಕ್ಕಳಿಗೆ ಒಂದು ಆಹಾ ಈ ಅಂತ ಹೇಳ್ತಾರೆ. ಅವರು ಮುಂದಿನ ದಿನಗಳಲ್ಲಿ ಒಂದು ನಮ್ದು ಚಿತ್ರಕ್ಕೆ ಬರ್ತಾ ಇದ್ದಾರೆ. ಮಾನಸ ಸಿದ್ದಿರ್ ಹೌದು ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಅದೇ ಕೋರಂ ಅಂತ ನಿಮ್ಗೆ ಗೊತ್ತಿರಬಹುದು, ಊರಿನಲ್ಲಿ ಒಳ್ಳೆ ಹಿಟ್ ಆಗಿದೆ. ಅದು ಇಲ್ಲಿ ಸ್ಪೆಷಲ್ ಪ್ರೀಮಿಯರ್ಸ್ 21 ಮತ್ತು 22 ಇದೆ. ಅದಕ್ಕೆ ಸಹ ತುಳು ಕನ್ನಡ ಖಂಡಿತ ಸಪೋರ್ಟ್ ಮಾಡ್ತಾರೆ. ಈಗಾಗಲೇ ಪ್ರಮೋಷನ್ ಸ್ಟಾರ್ಟ್ ಇದೆ. ಅವರು ಅದರೊಟ್ಟಿಗೆ ಶಿವಧ್ವಜ್ ಶೆಟ್ಟಿ ಸಹ ಬರ್ತಾ ಇದ್ದಾರೆ.
ಇಲ್ಲ, ತುಂಬಾ ಹೆಮ್ಮೆ. ಹಾಗಾದ್ರೆ ನಿಮ್ಮ ಚಿತ್ರ ಮುಂದಿನ ದಿನಗಳಲ್ಲಿ ಯಾವುದೆಲ್ಲ ಬಿಡುಗಡೆ ಆಗ್ಲಿಕ್ಕೆ ಬಾಕಿ ಇದೆ? ಈಗ ಶೂಟಿಂಗ್ ಏನಾದ್ರೂ ಇದೆ? ನನ್ನದು ಈಗ ಆಕ್ಚುಲಿ ಸ್ಕ್ಯಾಮ್ 1770 ಅಂತ ಒಂದು ಸಿನಿಮಾ ರಿಲೀಸ್ ಆಯ್ತು, ಇವಾಗ ಪ್ರೈಮ್ ಅಲ್ಲಿ ಇದೆ. ಆಕ್ಚುಲಿ ರಿಲೀಸ್ ಆಗಿದೆ. ವೀಕ್ಷಕರಿಗೆ ಹೇಳುದಾದ್ರೆ ಯಾವ ತರ ಎಲ್ರು ನೀವು ಪ್ರೈಮಿಗೆ ಹೋಗಿ ನಮ್ಮ ಸ್ಕ್ಯಾಮ್ 1770 ಸಿನಿಮಾ ವೀಕ್ಷಿಸಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಆರಾಟ ಸಿನಿಮಾ ಕೂಡ ಸಿನಿ ಬಜಾರ್ ಅಂತ ಒಂದು ಆಪ್ ಇದೆ ನಿಮ್ಗೆ. ಅದಕ್ಕೆ ಒಂದು ಸಿನಿಮಾಕ್ಕೆ ಒಂದು ಟಿಕೆಟ್ ಅಂದ್ರೆ 50 rupees ಅಂತ ಬರುತ್ತೆ ಪೇಮೆಂಟ್. 24 hours ಇರುತ್ತೆ, ನಿಮ್ಗೆ ನೋಡ್ಬೋದು ಮೊಬೈಲ್ ಅಲ್ಲಿ. ಎಷ್ಟು ಯಾವ 24 hours ಒಳಗೆ ನೋಡ್ಬೇಕು ನೀವು. ಸೊ ಅದು ನೋಡಿ ಸಪೋರ್ಟ್ ಮಾಡಿ ಆರಾಟ. ಅಂಡ್ ಇನ್ನೊಂದು ನಮ್ಗೆ ಈಗ ಹೊಸದಾಗಿ ಈಗ ಅಕ್ಟೋಬರ್ ಅಲ್ಲಿ ರಿಲೀಸ್ ಆಗುವ ನಮ್ಗೆ ಮಗ್ಗಿ ಪುಸ್ತಕ ಅಂತ ಒಂದು ಸಿನಿಮಾ ಅಕ್ಟೋಬರ್ ಅಲ್ಲಿ ಅಂತ ಹೇಳಿದ್ದಾರೆ, ಈಗ ಪ್ಲಾನ್ ಇದೆ. ಸೊ ಅಕ್ಟೋಬರ್ ಅಲ್ಲಿ ರಿಲೀಸ್ ಆಗ್ಲಿಕ್ಕಿದೆ. ಸೊ ನಿಮ್ಮೆಲ್ಲ ಪಾತ್ರದಲ್ಲಿ ಮುಖ್ಯವಾಗಿ ನಾಯಕ ನಟನಾಗಿ ಅದರಲ್ಲಿ ಮೇನ್ ಮೇನ್ ಹೀರೋ ಆಗಿದ್ದೀನಿ ಆಯ್ತಿದ್ದೇನೆ. ಸೊ ನನ್ಗೆ ಎಲ್ರ ಸಪೋರ್ಟ್ ಬೇಕು, ನಿಮ್ ಎಲ್ರ ಆಶೀರ್ವಾದ ಬೇಕು. ನಿಮ್ಮಿಂದನೇ ಈಗ ಸರ್ಕಾರಿ ಆಗಿದೆ, ಕಾಂತಾರ ಆಗಿದೆ. ಹಾಗೆ ಮುಂದಕ್ಕೆ ಸ್ಕ್ಯಾಮ್ 1770 ಆರಾಟ, ಇನ್ನು ಮಗ್ಗಿ ಪುಸ್ತಕ ಬರ್ತಿದೆ. ಮಗ್ಗಿ ಪುಸ್ತಕಕ್ಕೆ ಅದೇ ತರ ಸಪೋರ್ಟ್ ಮಾಡಿ ನಿಮ್ಮ ಎಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ತುಂಬಾ ಖುಷಿ ಆಯ್ತು ರಂಜನ, ಇಷ್ಟೊತ್ತಿಗೆ ನಮ್ಮ ಜೊತೆ ಮಾತಾಡಿದ್ರಿ. ನಿಮ್ಮ ಚಿತ್ರರಂಗದ ಪಯಣ ಇರಬಹುದು, ಬಾಲ್ಯದ ದಿನಗಳನ್ನೆಲ್ಲ ಹಂಚಿಕೊಂಡಿದ್ದೇವೆ. ತುಂಬಾ ಖುಷಿ ವಿಚಾರ. ದುಬೈಗೆ ಬರೋದಾದ್ರೆ ನೆಕ್ಸ್ಟ್ ನೀವು ಮಗ್ಗಿ ಪುಸ್ತಕ ಇಟ್ಕೊಂಡು ಬನ್ನಿ ಅಂತ ಹೇಳ್ತೇನೆ. ನಮ್ಮ ತುಳುಕಂಡ ನಿಮ್ಮನ್ನು ಗ್ಯಾರಂಟಿ 100% ನಾನು ಹೇಳ್ತೇನೆ, ಶಿವ ಯಾರು ಬಿಟ್ಟುಕೊಡಲ್ಲ. ಒಂದು ವಿಶೇಷ ಪ್ರದರ್ಶನ ಮೂಲಕ ನೀವು ಒಂದು ವಿಶೇಷ ಅತಿಥಿಯಾಗಿ ಸಹಕರಿಯುವ. ನಿಮ್ಮ ಮುಂದಿನ ದಿನ ಒಂದು ಜೀವನ ಒಳ್ಳೆದಾಗ್ಲಿ. ಹಾಗೆ ವಿಶೇಷವಾಗಿ ನಾವು ನಂಬಿರುವಂತಹ ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರ ಸಾವಿರ ಸೀಮೆ ಒಡತಿ ಜಗನ್ಮಾತೆ ಆದಿಮಾಯಿ ಶ್ರೀ ರಾಜರಾಜೇಶ್ವರಿ ದೇವಿ ತಾಯಿ ದೀರ್ಘಾಯುಷ್ಯ, ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಸಂಪತ್ತು ನೀಡಿ ಇನ್ನಷ್ಟು ಉತ್ತರ ಅಭಿವೃದ್ಧಿ ಮಾಡಲಿ. ಹಾಗೆ ಚಿತ್ರರಂಗ ಇರಬಹುದು, ನಿಮ್ಮ ನಿಜ ವೈಯಕ್ತಿಕ ಜೀವನದಲ್ಲಿ ಸಹ ದೇವರು ಒಳ್ಳೇದು ಮಾಡಲಿ. ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೆ ಆರೋಗ್ಯ ಭಾಗ್ಯವೆಲ್ಲ ಕರುಣಿಸಲಿ ಅಂತ ಹೇಳುತ್ತೇನೆ. ಧನ್ಯವಾದ. ಥ್ಯಾಂಕ್ ಯು.